ಯಳಂದೂರು ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಇಂದಿರಾ ಕ್ಯಾಂಟೀನ್ ಹಾಗೂ ಐತಿಹಾಸಿಕ ಬಳೆ ಮಂಟಪಕ್ಕೆ ಜಿಲ್ಲಾಧಿಕಾರಿ ಶ್ರೀ ರೂಪಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪಟ್ಟಣದ ಬಳೆಪೇಟೆಯಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ದುರಸ್ತಿ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದ್ದು, ಈ ತಿಂಗಳಿಂದ ಹಾಸ್ಟೆಲ್ಗಳು ಆರಂಭಗೊಂಡರೂ ಸಹ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಳ್ಳದಿರುವುದರ ಬಗ್ಗೆ ಸಂಬಂಧಪಟ್ಟ ನಿರ್ಮಿತ ಕೇಂದ್ರದ ಜೆಇ ಹಾಗೂ ಇದನ್ನು ಗುತ್ತಿಗೆ ಪಡೆದಿರುವ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಕಾಮಗಾರಿ ಆರಂಭಗೊಂಡು ಹಲವು ತಿಂಗಳು ಕಳೆದರೂ ಇನ್ನೂ ಮುಗಿದಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ. ಇಲ್ಲಿನ ಕಿಟಕಿಗಳನ್ನು ದುರಸ್ತಿಗೊಳಿಸಿ ಶುಚಿತ್ವ ಕಾಪಾಡಬೇಕು. ಸುಣ್ಣ ಬಣ್ಣ ಬಳಿಯುವ ಕೆಲಸವನ್ನು ಬೇಗ ಪೂರ್ಣಗೊಳಿಸಬೇಕು. ಇದನ್ನು ವಾರದೊಳಗೆ ಮುಗಿಸಬೇಕು ಎಂದು ಗಡುವು ನೀಡಿದರು. ಅಲ್ಲದೆ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ತಿಂಡಿ ಕೊಡಲು ಅಡಿಗೆಯನ್ನೇ ಮಾಡಿಲ್ಲ ಎಂದು ಇಲ್ಲಿಗೆ ಅಡುಗೆ ಸಹಾಯಕರಿಂದ ಮಾಹಿತಿ ಪಡೆದು ಈ ಬಗ್ಗೆ ಇಲ್ಲಿನ ವಾರ್ಡ್ಗಳಿಗೆ ಎಚ್ಚರಿಕೆ ನೀಡಿದರು. ಆದರೆ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಿಲ್ಲದ ಕಾರಣ ಅಡುಗೆ ಮಾಡಿಲ್ಲ ಎಂದು ಇಲ್ಲಿನ ವಾರ್ಡ್ ಮಾಹಿತಿ ನೀಡಿದರು. ಪಟ್ಟಣದಲ್ಲಿರುವ ಗೌರೇಶ್ವರ ದೇಗುಲ ಒಂದು ಐತಿಹಾಸಿಕ ದೇಗುಲವಾಗಿದೆ. ಇದರ ಮುಂಭಾಗದಲ್ಲಿರುವ ಬಳೆ ಮಂಟಪದ ಆಕರ್ಷಕ ಕೆತ್ತನೆಯಿಂದ ಕೂಡಿದೆ. ಇದರ ಸುತ್ತಮುತ್ತಲು ಅಶುಚಿತ್ವ ಇದ್ದು ಇಲ್ಲಿ ಶುಚಿತ್ವ ಕಾಪಾಡಬೇಕು. ಅಲ್ಲದೆ ಈ ಮಂಟಪ ಇರುವುದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊರತೆ ಇದ್ದು ಇಲ್ಲಿಗೆ ನಾಮಫಲಕವನ್ನು ಅಳವಡಿಸಬೇಕು. ಈ ಬಗ್ಗೆ ಪ್ರಚಾರಕ್ಕೆ ಆದ್ಯತೆ ನೀಡಬೇಕು ಎಂದು ಇಲ್ಲಿನ ಅರ್ಚಕ ಮಹೇಶ್, ಚಂದ್ರಮೌಳಿ, ದೀಕ್ಷಿತ್, ರಾಮಣ್ಣ ಸೇರಿದಂತೆ ಹಲವು ಸಾರ್ವಜನಿಕರು ಅಹವಾಲು ಸಲ್ಲಿಸಿದರು. ಈ ಬಗ್ಗೆ ಕ್ರಮ ವಹಿಸುವ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ನೀಡಿದರು. ನಂತರ ಪಟ್ಟಣ ಪಂಚಾಯಿತಿ ಬಳಿ ಇರುವ ಇಂದಿರಾ ಕ್ಯಾಂಟೀನ್ಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಇಲ್ಲಿನ ಆಹಾರ ಗುಣಮಟ್ಟವನ್ನು ಪರಿಶೀಲಿಸಿದರು. ಗುಣಮಟ್ಟದಲ್ಲಿ ಆಹಾರ ತಯಾರಿಕೆ ಮಾಡುತ್ತಿಲ್ಲ, ಸ್ವಚ್ಛತೆಯನ್ನು ಕಾಪಾಡುತ್ತಿಲ್ಲ, ನಿಗದಿತ ಪ್ರಮಾಣದಲ್ಲಿ ಆಹಾರ ತಯಾರಿಕೆ ಆಗುತ್ತಿಲ್ಲ, ಶುದ್ಧ ಕುಡಿಯುವ ನೀರು ಪೂರೈಸುತ್ತಿಲ್ಲ ಎಂದು ದೂರುಗಳಿದ್ದು ಇದನ್ನು ಸರಿಪಡಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆ ನೀಡಿದ ಪ್ರಸಂಗವೂ ಜರುಗಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕ ಮುನಿರಾಜು, ಸಹಾಯಕ ನಿರ್ದೇಶಕ ಕೇಶವಮೂರ್ತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್, ಆರೋಗ್ಯ ಅಧಿಕಾರಿ ರಾಘವೇಂದ್ರ, ಜೆಇ ನಾಗೇಂದ್ರ, ನಿರ್ಮಿತ ಕೇಂದ್ರದ ವ್ಯವಸ್ಥಾಪಕ ರಮೇಶ್ ಕುಮಾರ್, ಜೆಇ ನಂದೇಶ್ ಸೇರಿದಂತೆ ಅನೇಕ ಅಧಿಕಾರಿಗಳು ಇದ್ದರು. ವರದಿ ಅನಿಲ್ ಕುಮಾರ್ ಗುಳಿಪುರ. ಅಲ್ಲ, ಈಗ ಮಕ್ಕಳು ಬರ್ತಾರೆ ಫಸ್ಟಿಗೆ ಅಂತ ಗೊತ್ತು, ಅದರಿಂದ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿರ್ಮಿತಿಗೆ ಯಾಕೆ ಕೊಡಬೇಕು ಕೆಲಸ? ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬೇಕು. ಅಲ್ಲ, ರಿಕ್ವೆಸ್ಟ್ ಮಾಡೋದು ನೀವು ಹಿಂದೆ ಬೀಳ್ಬೇಕು ಅವರಿಗೆ. 25% ಅದು ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಅಷ್ಟೆಲ್ಲ ಕೆಲಸ ಮಾಡ್ತಾರೆ, ಅವ್ರಿಗೆ ಇನ್ವೆಸ್ಟ್ ಮಾಡಕ್ ಆಗ್ತಲ್ಲ, ಮಾಡಕ್ಕಾಗೋದಿಲ್ಲ. ಶುರು ಮಾಡಿದ್ರೆ ಎಲ್ಲಿದೆ ಕಾಂಟ್ರಾಕ್ಟ್ ಎಲ್ಲಿದ್ದಾರೆ? ನಿಮಗೆ ಕೆಲಸ ಮಾಡೋದು ಕೆಲಸ ಮಾಡ್ತಿದ್ದಾರೆ. ಹಾಡಿಲೆಲ್ಲ ಇರ್ತಾರಲ್ಲ ಆಶ್ರಮ ಶಾಲೆ, ಆ ಮಕ್ಕಳಿಗೆ ಶಾಲೆ ಇಲ್ಲ. 2 ವರ್ಷ ಬೇಕು ಇಷ್ಟ ಕೆಲಸಕ್ಕೆ ನಿಮಗೆ. ಡಿಗ್ರಿ ಕಾಲೇಜ್ ಇದೆ, ಬಟ್ ಹಾಸ್ಟೆಲ್